ಹೇಳಿರೋದು ಹಾಲು ಅಂತ ನಿನ್ಗೆ ಹೇಳಿ ನನಗೆ ಸಕ್ಕರೆ ಅಂತ ಹೇಳಿ ಅವರು ಹಾಲು ಹಲ್ಲ ಹಾಲಾಹಲ ಅಂತ ಹೇಳಿದ್ರು. ಎಲ್ಲ ಕ್ರೈಸಿಸ್ ಅಲ್ಲೂ ಅವ್ರ ಜೊತೆ ನಿಂತಿದ್ದೀನಿ, ಮುಂದಕ್ಕೂ ನಿಂತ್ಕೋತೀನಿ. ಅವರು ನನ್ನ ಕ್ರೈಸಿಸ್ ಅಲ್ಲಿ ಎಲ್ಲಾ ತರದಲ್ಲೂ ನಿಂತ್ಕೊಳ್ತಾರೆ. ಸಂಕಷ್ಟ ಬಂದಾಗ ಸಿದ್ದರಾಮಯ್ಯ ನನ್ನ ಜೊತೆ ನಿಂತಿದ್ದಾರೆ, ನನ್ನ ಸ್ಟ್ರೆಂತ್ 140 ಶಾಸಕರು. ವಿಪಕ್ಷಗಳ ಹಾಲು ಸಕ್ಕರೆ ಹೇಳಿಕೆಗೆ ಡಿಸಿಎಂ ತಿರುಗೇಟು. ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ ಅಂತ. ಒಬ್ಬನೇ ಸಾಕು, ದೃಢವಾದಂತ ನಿಲುವು ಸಂಕಲ್ಪ ಇಟ್ಕೊಂಡು ಧೈರ್ಯ ಇದ್ರೆ ಸಾಕು. 140 ಜನನೂ ಇರ್ತಾರೆ, 140 ಇನ್ನ ಜಾಸ್ತಿನೂ ಆಯ್ತದೆ. ಧೈರ್ಯವಾಗಿ ಒಬ್ಬನೇ ನಿಂತರು ಅದೇ ಮೆಜಾರಿಟಿ. ನಂಬರ್ ಮೇಲೆ ಪಕ್ಷದಲ್ಲಿ ತೀರ್ಮಾನ ಆಗಲ್ಲ. ಕುತೂಹಲ ಮೂಡಿಸಿದ ಡಿಕೆ ಹೇಳಿಕೆ. ರಾಜಕೀಯದಲ್ಲಿ ನಾವು ಊಟಕ್ಕೆ ಉಪ್ಪಿನಕಾಯಿ ಇದ್ದಂತೆ, ಹಲ್ಲು ಕಿಸಿಯೋದನ್ನ ಮೊದಲು ಬಿಡಬೇಕು. ಮಂಗಳೂರಿನಲ್ಲಿ ಕೈ ನಾಯಕಿ ಮೋಟಮ್ಮ ಹೇಳಿಕೆ. ತೆರಿಗೆ ಇಲಾಖೆ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದ ರಾಯ್, ಅರ್ಜಿ ಹಾಕಿ 2 ದಿನದಲ್ಲಿ ವಾಪಸ್. ಕುತೂಹಲ ಮೂಡಿಸಿದ ಉದ್ಯಮಿ ನಡೆ. ನಿರ್ಮಾಪಕರ ಬಗ್ಗೆ ಅವಹೇಳನಕಾರಿ ಹೇಳಿಕೆ. ಚಂದ್ರಚೂಡ್ ವಿರುದ್ಧ ನಿರ್ಮಾಪಕ ಸಂಘ ದೂರು. ನಿರ್ದೇಶಕನ ಮೇಲೆ ಕೆ ಮಂಜು ಕಿಡಿ. ಬಿಸಿಯೂಟದಲ್ಲಿ ನುಸಿಹುಳ ಪತ್ತೆ, ಮನೆಗೆ ಹೋಗಿ ಊಟ ಮಾಡಿ ಬಂದ ವಿದ್ಯಾರ್ಥಿಗಳು. ಹುಬ್ಬಳ್ಳಿಯಲ್ಲಿ ಪೋಷಕರ ಆಕ್ರೋಶ. ರಂಜಾನ್ ಮಾಸಕ್ಕಾಗಿ ಉಪವಾಸ ವ್ರತ ಹಿನ್ನೆಲೆ 1 ತಿಂಗಳು ಉರ್ದು ಶಾಲೆಗಳ ವೇಳಾಪಟ್ಟಿ ಬದಲಾವಣೆ. ಅರ್ಧ ಗಂಟೆ ಮುಂಚಿತವಾಗಿ ತೆರಳಲು ಸೂಚನೆ. ನರವಾಣೆ ಆತ್ಮಚರಿತ್ರೆ ಪ್ರಿಂಟ್ ಆಗಲು ಬಿಡ್ತಿಲ್ಲ. ಲೋಕಸಭೆಯಲ್ಲಿ ಕೋಲಾಹಲ ಎಬ್ಬಿಸಿದ ರಾಹುಲ್ ಮಾತು. ಸಂಸತ್ತಿನಲ್ಲಿ ತೀವ್ರ ವಾಗ್ವಾದ.